ನಮಸ್ಕಾರ, ತಮಗೆಲ್ಲ ಸಂಜೆ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಇಂದು ಚಿಕ್ಕೋಡಿ ನಗರದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಉಪವಿಭಾಗಾಧಿಕಾರಿಗಳಂತ ಸಂಭ್ರಮೆ, ತಹಶೀಲ್ದಾರ್ ಅಂತ ಕುಲಕರ್ಣಿಯವರು, ಡಿಒ ಆದಂಥ ಮೇಕರ್ ಮಾಡಿಯವರು ಹಾಗೂ ಈ ಕಾರ್ಯಕ್ರಮದ ಇತರ ಸಿಬ್ಬಂದಿಗಳಾದಂಥ ಶ್ರೀ ಗಂಧ ಸರ್ ಅವರು ಮುಂತಾದವರು, ರವಿ ಮಾಳಿ ಮುಂತಾದವರು ಹಾಜರಿದ್ದರು. 515ನೇ ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಇಂದು ವಿಧಾನಸೌಧದ ಭವನದಲ್ಲಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಯೋಜಿಸಿತ್ತು. ಈ ಕಾರ್ಯಕ್ರಮಕ್ಕೆ ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್, ಬಿಇಒ ಮುಂತಾದ ಅಧಿಕಾರಿಗಳು ಹಾಜರಿದ್ದರು. ಇನ್ನು ಈ ಕಾರ್ಯಕ್ರಮವನ್ನು ಮೆರವಣಿಗೆ ಮೂಲಕ ನಗರದಲ್ಲಿ ನಡೆಸಲಾಯಿತು. ಆ ಕುರಿತು ಒಂದು ವಿಡಿಯೋ ಹಾಕ್ತೀನಿ ನೋಡಿ. ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿರುವಂತಹ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ನೀಡಿರುವಂತಹ ಮುಖಂಡ ವ್ಯಕ್ತಿಗಳ ಸ್ಮರಣೆಯನ್ನ ಮಾಡಿಕೊಳ್ಳುವಂತಹ ದಿನ. ಇವತ್ತು ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ಜಯಂತಿಯ ಉತ್ಸವ. ಇವರ ಕೊಡುಗೆ ನಮ್ಮ ಕರ್ನಾಟಕಕ್ಕೆ, ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಅತ್ಯಂತ ಅದ್ಭುತವಾಗಿರುವಂತಹ ಕೊಡುಗೆಯನ್ನ ನೀಡಿದ್ದಾರೆ. ಬಹುಶಃ ವಿಶ್ವದಲ್ಲಿಯೇ ಒಂದು ಸುಂದರವಾಗಿರುವಂತಹ ನಗರದ ನಿರ್ಮಾಣ ಮತ್ತು ಸುಂದರವಾಗಿರುವಂತಹ
ನಗರದ ನಿರ್ಮಾಣ ಮಾಡಿ ವಿಶ್ವವಿಖ್ಯಾತಿಯನ್ನು ಪಡೆಯಲಿಕ್ಕೆ ಕಾರಣರಾಗಿರುವಂತಹ ಕಾರಣ ಪುರುಷರಾಗಿರುವಂತಹ ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವ ಇದುವರೆಗೆ ಮೆರವಣಿಗೆಗಳನ್ನು ಮಾಡಿ ಜೊತೆಗೆ ಈಗ ಫೋಟೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಉಪವಿಭಾಗಾಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಂಭಾವಿ ಸರ್ ಅವರನ್ನ ಕಾರ್ಯಕ್ರಮದ ಆಯೋಜಕರ ಪರವಾಗಿ ತಾಲೂಕಿನ ತಹಸೀಲ್ದಾರ್ ಸರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಕುಲಕರ್ಣಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಚಿಕ್ಕೋಡಿ ನಗರದ ಕಾಂಟ್ರಾಕ್ಟರ್ ಆಗಿರುವಂತಹ ಹಿರಿಯರಾಗಿರುವಂತಹ ಶ್ರೀ ಮಾಳಿ ಸರ್ ಅವರನ್ನು ಕೂಡ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ತಹಸೀಲ್ದಾರ್ ಸರ್ ಅವರ ಮತ್ತು ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಯ ಎಲ್ಲಾ ಸಿಬ್ಬಂದಿಯವರನ್ನ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಯ ಸಿಬ್ಬಂದಿಯವರನ್ನ ಹಾಗೂ ವಿದ್ಯಾರ್ಥಿನಿಯವರನ್ನ ಜೊತೆ ಪತ್ರಕರ್ತ ಮಿತ್ರರವರನ್ನು ಕೂಡ ಕಾರ್ಯಕ್ರಮಕ್ಕೆ ಪೂರ್ವವಾದ ಸ್ವಾಗತವನ್ನು ಬಯಸುತ್ತೇನೆ. ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನ ಆಚರಿಸುವಂತೆ ನೀಡುವ ನಿರ್ದೇಶನದ ಮೇರೆಗೆ ನಾವು ಕೂಡಿ ನಾವು ನಾಡಗೌಡ ಕೆಂಪೇಗೌಡರ ದಿನಾಚರಣೆಯನ್ನ ಆಚರಿಸುವುದವಾಗಿ ಇವತ್ತು ಸೇರಿರ್ತಕ್ಕಂತಹ ತಹಸೀಲ್ದಾರ್ ಅವರೇ ಮತ್ತು ನಮ್ಮ ಮರಿಯವರೇ ಹಾಗೂ BS ಅವರೇ ಮತ್ತು ಇದರ ಅಧಿಕಾರಿಗಳೇ ಹಾಗೂ ಮಕ್ಕಳೇ ಸಿಬ್ಬಂದಿಯವರು, ನಾಡಪ್ರಭು ಕೆಂಪೇಗೌಡ ಅತ್ಯಂತ ಮಹತ್ವತೆಯನ್ನು ಪಡೆದಂತಹ ಧೀರನಾದಂತಹ ಒಬ್ಬ ವ್ಯಕ್ತಿ. ಕೆಂಪೇಗೌಡರು ಜನನ ಅವರು ಬೆಂಗಳೂರಿನಂತಹ ಯಲಹಂಕದಲ್ಲಿ ಜನನ 1510ರಲ್ಲಿ ಅವರು ಮರಣ ಹೊಂದಿದ್ದು ಕೆಂಪಾಪುರ 1969 ವರ್ಷ ಅವರು ಈ ಭೂಮಿ ಮೇಲೆ ಬದುಕಿ ತಮ್ಮ ಸಾಧನೆಯನ್ನ ತೋರಿಸಿದಂತ ವ್ಯಕ್ತಿ. ನಾಡಪ್ರಭು ಕೆಂಪೇಗೌಡರು ಅತ್ಯಂತ ಕ್ರಿಯಾಶೀಲವಾದಂತಹ ವ್ಯಕ್ತಿ, ನಾಯಕತ್ವವನ್ನು ಹೊಂದಿದ್ದ ವ್ಯಕ್ತಿ ಮತ್ತು ದಿವಂತ ನಾಯಕ ಅಂತಕ್ಕಂಥವನ್ನ ತಿಳಿಸಿಕೊಡ್ತೀವಿ. ಇತಿಹಾಸ ಪುಟಗಳನ್ನ ನಾವು ನೋಡಿದಾಗ ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗ ಸಮುದಾಯದಿಂದ ಬಂದಂತವರು. ಒಕ್ಕಲಿಗ ಸಮುದಾಯದಲ್ಲಿ ಜನತೆಗೆ ಹೆಚ್ಚಿನ ಶಿಕ್ಷಣ ಇಲ್ಲದಿರುವುದರಿಂದ ಶಿಕ್ಷಣಕ್ಕೆ ಮಹತ್ವವನ್ನು ನೀಡಿದಂತವರು ಮತ್ತು ಯಾವುದೇ ಅಹಿತಕರ ಘಟನೆ ಆಗದಂತೆ ನೋಡಿಕೊಳ್ಳುವಂತಹ ಒಂದು ಸಮುದಾಯ, ನ್ಯಾಯಸಮ್ಮತವಾಗಿ ತಮ್ಮ ಸಮುದಾಯಕ್ಕೆ ಮಾರ್ಗದರ್ಶನವನ್ನು ನೀಡಿದಂತಹ ವ್ಯಕ್ತಿ. ಇಂದಿರ್ತಕ್ಕಂತಹ ಮಯೂರವನ್ನು ಕದಮ ವಂಶಸ್ಥರಲ್ಲಿ ಬಂದಂತಹ ವ್ಯಕ್ತಿ ಅಂತಕ್ಕಂಥ ಸಹಿತ ಅವರು ಹೇಳ್ತಾರೆ. ಮಯೂರವನ್ನು ಅತ್ಯಂತ ದಿವಂತವಾದಂತಹ ಒಬ್ಬ ರಾಜ. ಮಯೂರ ಸಿಂಹಾಸನ ಅಂತಕ್ಕಂಥದ್ದು ಏನಿತ್ತು, ಆ ಸಿಂಹಾಸನವನ್ನು ಪಡೆದುಕೊಂಡಂತಹ ರಾಜ. ಅವರ ವಂಶಸ್ಥರಾಗಿ ಬಂದಂತಹ ಕೆಂಪೇಗೌಡರು ಜನರಿಗೆ ಶಿಕ್ಷಣವನ್ನಲ್ಲದೆ ಬೆಂಗಳೂರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದಂತಹ ವ್ಯಕ್ತಿ. ಸುಂದರವಾದ ಬೆಂಗಳೂರು ನಗರವನ್ನ ಮಾಡಿದಂತಹ ವ್ಯಕ್ತಿ ಅವರೇ. ಅಲ್ಲಿರ್ತಕ್ಕಂತಹ ದಾರಿಯುದ್ದಕ್ಕೂ ದೊಡ್ಡ ದೊಡ್ಡ ರಸ್ತೆಗಳನ್ನ ಆಗಿನ ಕಾಲದಲ್ಲಿ ಅವರು ನಿರ್ಮಾಣ ಮಾಡಿದಂತಹ ವ್ಯಕ್ತಿ. ಅದಲ್ಲದೆ ಸರ್ಕಾರಿ ಬರೀ